ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದೀಪು ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ನಾನು ಕೂಡ ಭಾವಿಸ್ತೀನಿ. ನಾನಿವತ್ತು ತಲೆಕಾಲು ಸಾಂಬಾರು ಮಾಡ್ತಾಯಿದ್ದೀನಿ ನಾಟಿ ಸ್ಟೈಲಲ್ಲಿ. ನಮ್ಮ ಅತ್ತೆ ತುಂಬ ಚೆನ್ನಾಗಿ ಮಾಡ್ತಿದ್ರು, ಅದೇ ರೀತಿ ಮಾಡೋಣ ಅಂತ ನಾನಿವತ್ತು ಟ್ರೈ ಮಾಡ್ತಾಯಿದ್ದೀನಿ. ತಲೆಕಾಲು ಅಂದ ತಕ್ಷಣ ನಾವು ತಲೆಕಾಲನ್ನ ತುಂಬ ನೀಟಾಗಿ ತೊಳಿಬೇಕು, ಯಾಕಂದರೆ ತಲೆಯಲ್ಲಿ ಸಣ್ಣ ಸಣ್ಣ ಹುಳಗಳಿರುತ್ತೆ. ಹಾಗಾಗಿ ಅದನ್ನು ನೋಡಿಕೊಂಡು ಒಂದೊಂದೇ ಪೀಸ್ನ ನೀಟಾಗಿ ವಾಶ್ ಮಾಡಬೇಕು. ತುಂಬ ಸರಿ ನೀಟಾಗಿ ನೋಡಿ ಒಂದೊಂದು ಪೀಸ್ನೂ ಕೂಡ ನಾವು ಚೆಕ್ ಮಾಡಬೇಕು. ನಾನಿಲ್ಲಿ ತುಂಬಾ ಟೈಮ್ಸ್ ನೋಡಿ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಬಂದಿದ್ದೀನಿ. ಅದಾದಮೇಲೆ ನಾನು ಉದ್ದುದ ಹಚ್ಚಿರೋ ಒಂದು ಈರುಳ್ಳಿ ತೊಗೊಂಡಿದ್ದೀನಿ, ಒಂದು ಗೆಡ್ಡೆ ಬೆಳ್ಳುಳ್ಳಿನ ಹಾಗೆ ಗೆಜ್ಜಿದ್ದೀನಿ, ಮತ್ತು ಶುಂಠಿನೂ ಗೆಜ್ಜಿದ್ದೀನಿ 1 ಇಂಚು, ಒಂದು 4-5 ಹಸಿಮೆಣ್ಸಿಕಾಯಿನ ಉದ್ದುದ್ದ ಕಟ್ ಮಾಡಿದ್ದೀನಿ. ನೆಕ್ಸ್ಟ್ ಸ್ನೇಹಿತರೆ, ಇದನ್ನ ಕುಕ್ಕರಲ್ಲಿ ಮೊದಲನೇದಾಗಿ ಚೆನ್ನಾಗಿ ಬೇಯಿಸ್ಕೋಬೇಕು. ಹಾಗಾಗಿ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ನಾನು ಒಂದು ಉದ್ದುದ್ದ ಹಚ್ಚಿರೋಂಥ ಈರುಳ್ಳಿ, ಒಂದು 4-5 ಹಸಿಮೆಣ್ಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಎಲ್ಲವನ್ನು ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಕೊಡ್ತೀನಿ. ಅದಾದಮೇಲೆ ನೀಟಾಗಿ ತೊಳೆದಿಟ್ಟಿರೋಂಥ ತಲೆಕಾಲನ್ನ ನಾನು ಈ ಒಗ್ಗರಣೆಯಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ವಿಜಲ್ ಹೊಡ್ಸ್ಕೊಬೇಕು ಫ್ರೆಂಡ್ಸ್. ನೋಡಿ ಇವಾಗ ಹಾಕ್ತಾಯಿದ್ದೀನಿ. ತುಂಬಾ ಚೆನ್ನಾಗಿತ್ತು. ಅಂದರೆ ತಲೆಕಾಲನ್ನ ತಿನ್ನಬೇಕು, ಒಳ್ಳೇದು ಹೆಲ್ತಿಗೆ. ನಮ್ಮ ಮನೇಲಿ ನಮ್ಮ ಮಕ್ಕಳು ತಿನ್ನಲ್ಲ, ಆದರೆ ನನಗೆ ಇಷ್ಟ ಆಗುತ್ತೆ. ಇದ್ರ ಸಾಂಬಾರು ಏನೋ ತುಂಬ ಟೇಸ್ಟ್ ಅನಿಸುತ್ತೆ ನನಗೆ. ಈಗ ಇದು ಬ್ರೈನ್ನ ನಾನು ಆಮೇಲೆ ಎಕ್ಸ್ಟ್ರಾ ಮಾಡ್ತೀನಿ ಇದನ್ನು ಮೊಟ್ಟೆ ಜೊತೆ. ಈಗ ತಲೆಕಾಲು ಅಷ್ಟನ್ನು ಹಾಕ್ಕೊಂಡಿದ್ದೀನಿ, ಚೆನ್ನಾಗಿ ಒಂದು ಮಿಕ್ಸ್ ಕೊಡ್ಕೊತೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಅರಳುಪ್ಪು ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾನಿವಾಗ ಸ್ವಲ್ಪ ಯೆಲ್ಲೋ ಪೌಡರ್ ಹಾಕ್ಕೊತೀನಿ, ಅರಿಶಿನ ಪುಡಿ. ಅದಾದಮೇಲೆ ನಾನು ಚೆನ್ನಾಗಿ ಒಂದು ಮಿಕ್ಸ್ ಮಾಡಿಬಿಟ್ಟು ನೀರು ಹಾಕ್ಬಿಟ್ಟು ವಿಜಲ್ ಹೊಡಿಸ್ಲಿಕ್ಕೆ ಇಡ್ತೀನಿ ಫ್ರೆಂಡ್ಸ್. ಒಂದು ಏನಿಲ್ಲ ಅಂದರೂ 7 ವಿಜಲ್ ಹೊಡಿಸ್ಕೊಂಡೆ. ನೆಕ್ಸ್ಟ್ ಒಂದು ಮಿಕ್ಸಿ ಜಾರ್ಗೆ 1 ಗೆಡ್ಡೆ ಬೆಳ್ಳುಳ್ಳಿ, ಒಂದು 3 ಈರುಳ್ಳಿ, ಒಂದು 3 ಟೊಮೆಟೊ ಹಣ್ಣು, ಮತ್ತು ನೀವು ಎಷ್ಟು ಸಾಂಬಾರು ಮಾಡ್ಕೋತೀರಾ ಆ ರೀತಿ ನೀವು ಹಾಕ್ಕೊಳ್ಳಿ. ನಾನಿಲ್ಲಿ ಇಷ್ಟಿಷ್ಟು ಹಾಕ್ಕೊಂಡಿದ್ದೀನಿ. ಈಗ ವಿಜಲ್ ಸ್ಟಾರ್ಟ್ ಆಗಿದೆ. ಇದಾದಮೇಲೆ ನಾನು 1 ಬೌಲಷ್ಟು ಹಸಿ ತೆಂಗಿನಕಾಯಿನ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ಸ್ವಲ್ಪ ಹುರ್ಗಡ್ಲೆ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಗಸಗಸೆ ಹಾಕ್ಕೊಂಡಿದ್ದೀನಿ, ಒಂದು 1/4 ಟೇಬಲ್ ಸ್ಪೂನಷ್ಟು ಗಸಗಸೆ ಹಾಕ್ಕೊತೀನಿ, ಜಾಸ್ತಿ ಹಾಕ್ಕೊಳ್ಳಲ್ಲ. ಆಮೇಲೆ ನೆಕ್ಸ್ಟ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತೀನಿ. ನೋಡಿ ಇವಾಗ ಬೆಂದಿದೆಯಲ್ವ ಅಂತ ಹಾಗೆ ಚೆಕ್ ಮಾಡ್ತಾ ಇದ್ದೀನಿ. ಬೆಂದಿದೆ ಸ್ವಲ್ಪ. ಇದು ಸೂಪ್ ಥರ ನಾವು ಕುಡಿಬೋದು. ಇದ್ರ ಸೂಪ್ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದ್ರ ಮೇನ್ ಅಂದರೆ ಇದು ಸೂಪ್ನೇ ತುಂಬ ಜನ ಕುಡಿತಾರೆ ಈ ರೀತಿ ಬೇಯಿಸ್ದಾದ್ಮೇಲೆ, ಅಷ್ಟು ಒಳ್ಳೆಯದು ಹೆಲ್ತಿಗೆ. ನೆಕ್ಸ್ಟ್ ಇವಾಗ ನಾನು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು 1 ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಸಿಪ್ಪೆ ಬಿಡಿಸಿಟ್ಕೊಂಡಿದ್ದೆ. ಬೆಳ್ಳುಳ್ಳಿ ಮತ್ತು 1 ಇಂಚು ಶುಂಠಿ, ಒಂದು 4 ಪೀಸ್ ಚಕ್ಕೆ, ಒಂದು 4-5 ಲವಂಗ, 1 ಏಲಕ್ಕಿಕಾಯಿ ಹಾಕಿದ್ದೀನಿ. ನೀರು ಹಾಕ್ಬಿಟ್ಟು ನಾನು ಇದನ್ನ ಮಿಕ್ಸಿಲಿ ರುಬ್ಕೊಂಬರ್ತೀನಿ. ಅದಾದಮೇಲೆ ಬೆಂದಿದೆಯಲ್ವ ಚೆಕ್ ಮಾಡಿದೆ, ಸ್ವಲ್ಪ ಬೆಂದಿದೆ ಚೆನ್ನಾಗಿದ್ದು. ಅಂದರೆ ಇನ್ನೊಂದು 2 ವಿಜಲ್ ಹೊಡಿಸ್ಬೇಕು ಸಾಂಬಾರಲ್ಲಿ, ಆವಾಗ ಕರೆಕ್ಟಾಗಿ ಆಗುತ್ತೆ. ನಾನಿಲ್ಲಿ ಒಂದು 7 ವಿಜಲ್ ಹೊಡಿಸಿದ್ದೀನಿ. ಈಗ ಖಾರ ಎಲ್ಲ ಹಾಕ್ಬಿಟ್ಟು ಮತ್ತೆ ವಿಜಲ್ ಹೊಡಿಸ್ತೀನಿ. ಈಗ ನೋಡಿ ಬೆಂದಿರೋ ಅಂಥ ತಲೆಕಾಲು ಮಟನ್ಗೆ ಇವಾಗ ನಾನು 1.5 ಸ್ಪೂನು ಅಚ್ಕಾರದ ಪುಡಿ ಹಾಕ್ಕೊಂಡಿದ್ದೀನಿ, 1.5 ಸ್ಪೂನು ಧನಿಯಾ ಪೌಡರ್ ಹಾಕ್ಕೊಂಡಿದ್ದೀನಿ. ನಾವು ಮಾಡಿಸಿರೋವಂಥದ್ದು. ನೀವು ಯಾವ ಅದಕ್ಕೆ ಮಾಡ್ಕೋತೀರ ಸಾಂಬಾರು ನೀವು ನೋಡಿ ಹಾಕ್ಕೊಳ್ಳಿ, ನಿಮ್ಮ ಖಾರ ಎಷ್ಟು ಬೇಕಷ್ಟು. ನಾನು ಎಷ್ಟು ಮಾಡ್ತಾಯಿದ್ದೀನಲ್ವ ಇಷ್ಟಕ್ಕೆ ನಾನು ಹಾಕ್ಕೊಂಡಿದ್ದೀನಿ ಅಚ್ಕಾರದ ಪುಡಿ ಮತ್ತು ಧನಿಯಾ ಪುಡಿನ. ಈಗ ಚೆನ್ನಾಗಿ ಒಂದು ಮಿಕ್ಸ್ ಕೊಡ್ತೀನಿ ಫ್ರೆಂಡ್ಸ್. ನಾನು ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ರುಬ್ಬಲ್ಲ ಅಚ್ಕಾರ ಪುಡಿ ಮತ್ತು ಸಾಂಬಾರು ಪುಡಿನ. ಈ ರೀತಿ ಮಟನ್ಗೆ ಹಾಕಿದ್ದೀನಿ ನೋಡಿ. ಚೆನ್ನಾಗಿ ಒಂದು ಮಿಕ್ಸ್ ಕೊಡ್ಕೋತೀನಿ. ಸ್ವಲ್ಪ ಚೆನ್ನಾಗಿ ಅದು ಎಣ್ಣೆ ಬಿಡ್ತಾಯಿದೆ ನೋಡಿ, ಚೆನ್ನಾಗಿ ಬೆಂದಿದೆ. ನೋಡಿದ್ರೇ ಇದು ತಿಂದು ರೂಢಿ ಇರೋರಿಗೆ ತುಂಬಾ ಚೆನ್ನಾಗಿ ಅನಿಸುತ್ತೆ, ಬಟ್ ತಿಂದಿಲ್ಲದೆ ಇರೋರಿಗೆ ಒಂದು ಸ್ವಲ್ಪ ಇದು ಇಷ್ಟ ಆಗಲ್ಲ. ನೆಕ್ಸ್ಟ್ ಈಗ ನಾನು ರುಬ್ಬಿಟ್ಟಿರೋಂಥ ಮಸಾಲೆನ ಇದಕ್ಕೆ ಹಾಕ್ಬಿಟ್ಟು ಮತ್ತೆ ಒಂದು 5-6 ನಿಮಿಷ ಚೆನ್ನಾಗಿ ಮಸಾಲೆ ಎಲ್ಲ ಫ್ರೈ ಮಾಡ್ಕೊತೀನಿ ಈ ಮಟನ್ ಜೊತೆ. ನೋಡಿ ಚೆನ್ನಾಗಿ ಎಣ್ಣೆ ಬಿಡ್ತಾ ಇದೆ ಸೈಡಲ್ಲೆಲ್ಲ. ಈ ಮಸಾಲೆದ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಈ ರೀತಿ ನಾನು ಫ್ರೈ ಮಾಡ್ಕೊತೀನಿ. ನೋಡಿ ಯಾವ ರೀತಿ ಎಣ್ಣೆ ಜಿಡ್ಡೆಲ್ಲ ಬಿಟ್ಟಿದೆ ಅಂತ. ಆಮೇಲೆ ನಾನು ಸಾಂಬಾರು ಎಷ್ಟು ಅದಕ್ಕೆ ಬೇಕಷ್ಟನ್ನ ನಾನು ನೀರು ಹಾಕ್ಕೊತೀನಿ. ನಿಮಗೆ ಸ್ವಲ್ಪ ಗಟ್ಟಿ ಬೇಕಾದರೆ ಗಟ್ಟಿ ಮಾಡ್ಕೋಬೋದು, ಸ್ವಲ್ಪ ತೆಳು ಬೇಕಾದರೆ ತೆಳು ಮಾಡ್ಕೊಳ್ಳಿ. ನೋಡಿ ನೀರು ಹಾಕ್ಕೊಂಡೆ. ನೆಕ್ಸ್ಟ್ ನಾನು ಪೆಪ್ಪರ್ ಹಾಕೋದು ಮರ್ತಿದ್ದೆ. ಈ ತಲೆಕಾಲು ಸಾಂಬಾರಿಗೆ ಸ್ವಲ್ಪ ಪೆಪ್ಪರ್ ಹಾಕ್ತಾರೆ ನಮ್ಮತ್ತೆ, ಅದಕ್ಕೆ ನಾನು ಸ್ವಲ್ಪ ಮಸಾಲೆ ಎಲ್ಲ ಹಾಕಾದ್ಮೇಲೆ ನೀರು ಹಾಕಿದ್ನಲ್ಲ, ಅದಾದಮೇಲೆ ಸ್ವಲ್ಪ ಪೆಪ್ಪರ್ ಹಾಕ್ತೆ. ಫಸ್ಟೇ ನಾನು ಮಿಕ್ಸಿ ಜಾರ್ಗೆ ಹಾಕೋಬೇಕಿತ್ತು. ಇವಾಗ ಒಂದು ಚೆನ್ನಾಗಿ ಮಿಕ್ಸ್ ಕೊಡ್ಕೊತೀನಿ. ನಿಮಗೆ ಗೊಜ್ಜು ಥರ ಇದನ್ನು ತಲೆಕಾಲನ್ನ ಬೇಕು ಅಂದರೆ ನಾನು ಆವಾಗಲೇ ಮಸಾಲೆ ಹಾಕ್ಬಿಟ್ಟು ಡ್ರೈ ಮಾಡೋದಲ್ಲ, ಹಾಗೆ ಸ್ವಲ್ಪ ನೀರಾಗಿ ವಿಜಲ್ ಹೊಡ್ಸ್ಕೊಂಡ್ರು ನಡೆಯುತ್ತೆ. ನಾನಿಲ್ಲಿ ಸಾಂಬಾರೇ ಮಾಡೋದು ಜಾಸ್ತಿ, ತಲೆಕಾಲನ್ನ ಆಲ್ಮೋಸ್ಟ್ ಎಲ್ಲ ಸಾಂಬಾರೇ ಮಾಡೋದು. ಹಾಗಾಗಿ ನಾನಿವಾಗ ಸಾಂಬಾರು ಅದು ನೋಡ್ಕೊಂಡು 2 ವಿಜಲ್ ಮಾಡಿಸ್ಕೊಂಡೆ. ನೆಕ್ಸ್ಟ್ ನಾನಿಲ್ಲಿ ಬ್ರೈನ್ ಇಟ್ಟಿದ್ನಲ್ಲ ಅದನ್ನು ಫ್ರೈ ಮಾಡ್ಕೊತೀನಿ. ಸ್ವಲ್ಪ ಬಾಣಲೆಗೆ ಎಣ್ಣೆ ಹಾಕಿ 2 ಮೊಟ್ಟೆನ ಒಡ್ಕೊಂಡು ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಎಗ್ ಬುರ್ಜಿ ಥರ ಇದನ್ನೇ ಎತ್ತಿಡ್ಕೊತೀನಿ.
ಇದೊಂದು ಕ್ಲಿಪ್ಪಿಂಗ್ ಮಿಕ್ಸ್ ಆಗಿದೆ ಫ್ರೆಂಡ್ಸ್. ಈಗ ನೆಕ್ಸ್ಟ್ ಅದೇ ಬಾಣಲಿಗೆ ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿ ಒಂದು ಸಣ್ಣದಾಗಿ ಹಚ್ಚಿರೋದು, 2 ಹಸಿಮೆಣ್ಸಿಕಾಯಿ ಹಾಕ್ಕೊತೀನಿ. ಇದು ಚೆನ್ನಾಗಿ ಫ್ರೈ ಆದಮೇಲೆ ನಾನು ಆ ಬ್ರೈನ್ನ ಇದಕ್ಕೆ ಹಾಕಿದ್ದೀನಿ, ಅದೊಂದು ವೀಡಿಯೋ ಮಿಸ್ ಆಗಿದೆ. ನೆಕ್ಸ್ಟ್ ಬ್ರೈನ್ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಮಿಕ್ಸ್ ಕೊಡ್ಕೊತೀನಿ. ಅದಕ್ಕೆ ಒಂದು ಸ್ವಲ್ಪ ಅಚ್ಕಾರದ ಪುಡಿ, ಯೆಲ್ಲೋ ಪೌಡರು ಮತ್ತು ಅಷ್ಟೇ ಹಾಕ್ಕೊಳ್ಳೋದು. ಅಚ್ಕಾರದ ಪುಡಿ, ಯೆಲ್ಲೋ ಪೌಡರು, ಸಾಲ್ಟು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಎಗ್ ಬುರ್ಜಿ ಮಾಡಿಟ್ಕೊಂಡಿದ್ದಾನೆ ಅದನ್ನು ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಮಿಕ್ಸ್ ಕೊಡ್ಕೊತೀನಿ. ಅದಾದಮೇಲೆ ಸ್ವಲ್ಪ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಇದು ಸೇಮ್ ಎಗ್ ಬುರ್ಜಿ ಥರನೇ ಇರುತ್ತೆ. ಇದಕ್ಕೆ ಕೆಲವ್ರು ಏನು ಮಾಡ್ತಾರೆ, ಈ ಮಸಾಲೆ ರುಬ್ಬಿದ್ನಲ್ವ ಸಾಂಬಾರಿಗೆ ಅದನ್ನು ಒಂದು ಸ್ಪೂನ್ ಎತ್ತಿಟ್ಕೊಂಡು ಹಾಕ್ಕೊತಾರೆ. ನಾನಿಲ್ಲ ಆ ಥರ ಹಾಕ್ಕೊಳ್ಳಿಲ್ಲ, ಇಷ್ಟೇ ಮಾಡಿದೆ, ತುಂಬ ಚೆನ್ನಾಗಿರುತ್ತೆ. ಈಗ ಸಾಂಬಾರು ಕೂಡ ರೆಡಿ ಆಯಿತು. ನಾನು ಮುದ್ದೆ ಮಾಡಬೇಕಿತ್ತು, ರಾಗಿ ಹಿಟ್ಟು ಖಾಲಿ ಆಗಿಬಿಟ್ಟಿದೆ, ಮಿಲ್ ಮಾಡಿಸ್ಬೇಕು. ಹಾಗಾಗಿ ರೈಸ್ ಜೊತೆನೇ ಇದು ಮುದ್ದೆ ಜೊತೆ ತುಂಬ ಚೆನ್ನಾಗಿರುತ್ತೆ. ನಮ್ಗೆ ಏನೇ ತಿಂದರೂ ಮಟನ್ ಸಾಂಬಾರು ಜೊತೆ ಮುದ್ದೆ ಇರಲೇಬೇಕು. ಅದರಲ್ಲೂ ಈ ತಲೆಕಾಲು ಸಾಂಬಾರನ್ನ ಮುದ್ದೆ ಜೊತೆ ತಿಂದರೆ ತುಂಬ ಚೆನ್ನಾಗಿರ್ತಿತ್ತು. ರಾಗಿ ಹಿಟ್ಟು ಖಾಲಿ ಆಗಿರೋದ್ರಿಂದ ನಾನು ರೈಸೇ ಮಾಡಿದೆ, ರೈಸ್ ಜೊತೆನೇ ಬ್ಯಾಟಿಂಗ್ ಮಾಡ್ತಾಯಿದ್ದೀನಿ. ಮಕ್ಕಳಿಗೆಲ್ಲ ಇದನ್ನು ನಾವು ತಿನ್ನಿಸ್ಬೇಕು. ಅಂದರೆ ಚಿಕ್ಕ ಮಕ್ಕಳಿಂದನೇ ಇದನ್ನು ತಿನ್ಸೋದು ರೂಢಿ ಮಾಡ್ಕೊಳ್ಳಿ. ಯಾಕಂದರೆ ಮಕ್ಕಳು ಸ್ವಲ್ಪ ದೊಡ್ಡವರಾದಮೇಲೆ, ಅಂದರೆ ಕೆಲವು ಮಕ್ಕಳು ತಿಂತಾರೆ ಅನಿಸುತ್ತೆ, ಕೆಲವರು ಮಕ್ಕಳುಗಳು ಏನಂದರೆ ತಿನ್ನೋದೇ ಇಲ್ಲ, ನಾವು ಚಿಕ್ಕ ಮಕ್ಕಳಿಂದ ರೂಢಿ ಮಾಡಿಲ್ಲ ಅಂದರೆ. ನನ್ನ ಮಗ ಸ್ವಲ್ಪ ಮುಂಚೆ ಚಿಕ್ಕವನಿದ್ದಾಗ ತಿಂತಿರ್ಲಿಲ್ಲ, ಆದರೆ ನಾನು ಬಲವಂತ ಮಾಡಿ ತಿನ್ಸೋಕ್ಕೆ ಹೋಗ್ತಿರ್ಲಿಲ್ಲ. ತಿಂತಾನೆ ಬಿಡು ಅಂತ ಸುಮ್ಮನಾಗ್ತಿದ್ದೆ. ಆದರೆ ಇವಾಗ ಈ ತಲೆಕಾಲು ಸಾಂಬಾರು, ಅದ್ರ ತಲೆಕಾಲು ಮಟನ್ನು ಮತ್ತು ಬೋಟಿ ಇದನ್ನೆಲ್ಲ ತಿನ್ನೋದೇ ಇಲ್ಲ. ಹಾಗಾಗಿ ಮಕ್ಕಳಿಗೆ ನಾವು ಸ್ವಲ್ಪ ಚಿಕ್ಕವರಿದ್ದಾಗಲೇ ತಿನ್ನೋದನ್ನ ಅಭ್ಯಾಸ ಮಾಡಿಸ್ಬೇಕು. ನಾವು ಚಿಕ್ಕವರಿದ್ದಾಗ ಬೇಡ ಅಂತಾರಲ್ಲ ಅಂತ ಹಾಗೆ ಬಿಟ್ಟರೆ ಮುಂದೆ ತಿನ್ನೋದೇ ಇಲ್ಲ. ಇದು ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದು. ನಿಜವಾಗ್ಲೂ ತುಂಬ ಅಂದರೆ ತುಂಬ ರುಚಿಯಾಗಿ ಬಂದಿತ್ತು ಈ ತಲೆಕಾಲು ಸಾಂಬಾರು. ನೀವು ಕೂಡ ಒಮ್ಮೆ ಮಾಡಿ ನೋಡಿ ಫ್ರೆಂಡ್ಸ್. ಮತ್ತು ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಫ್ರೆಂಡ್ಸ್. ಈ ತಲೆಕಾಲು ಸಾಂಬಾರು ಅಂತೂ ತುಂಬ ರುಚಿಯಾಗಿತ್ತು, ತುಂಬಾ ಸೂಪರಾಗಿತ್ತು. ನೀವು ಕೂಡ ಒಮ್ಮೆ ಮಾಡಿ ನೋಡಿ. Thank you for watching video friends.